जन्माद्यस्य यतोऽन्वजादितरतश्चार्थेष्वभिघ्नस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ओम स्वस्तिस्तु सताम् अशेष सन्मंगलानि भवन्तु। सम्यक् श्लोकैक श्रवण पठन मात्रेण भक्तुश्च श्रोतॄणां निखिल कलिकृतकल्मष अपनोदनपटुतरे श्रीमद्भागवते महापुराणे प्रथम स्कंधे द्वादशेऽध्याये अद्य कथानुवादे सति किंचित् पूर्व कथानुवादः। ಈಗ ಈ 13ನೆಯ ಶ್ಲೋಕ ಆಗಬೇಕು. ಸ್ವಲ್ಪ ಅದರ ಮುಂಚೆ ಇಲ್ಲಿ ಬಂದ ಒಂದು ಉಳಿದ ವಿಷಯ, ಭಾಗವತ ತಾತ್ಪರ್ಯದಲ್ಲಿ ಮಧ್ವಾಚಾರ್ಯರೊಂದು ಮಾತನ್ನ ಹೇಳಿದ್ದಾರೆ. ಪದ್ಮಪುರಾಣವನ್ನು ಉಲ್ಲೇಖ ಮಾಡಿ ಧರ್ಮರಾಜನಿಗೆ ವಿದುರರು ಹೇಳ್ತಾ ಒಂದು ವಿಷಯ ತಿಳಿಸ್ಲಿಲ್ಲ, ಯದುಕುಲ ಮುಂದೆ ನಾಶ ಆಗ್ಲಿಕ್ಕಿದೆ ಅನ್ನೋ ವಿಷಯ ಅವ್ರು ತಿಳಿಸ್ಲಿಲ್ಲ. ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಎಷ್ಟು ವರ್ಷಗಳಾದ ಮೇಲೆ ಯದುಕುಲಕ್ಕೆ ನಾಶ ಒದಗತ್ತೆ ಅನ್ನೋದು ಚೆನ್ನಾಗಿ ಗೊತ್ತು. ಇಷ್ಟು ಗೊತ್ತಿದ್ರು ಅವನು ಕೇಳಿದ್ರು ಕೂಡ ಧರ್ಮರಾಜ ಏನೂ ಹೇಳೋದಿಲ್ಲ ಅದ್ರ ಬಗ್ಗೆ ಮೌನ ವಹಿಸ್ತಾರೆ, ಏನು ತಿಳಿಸಲ್ಲ. ಈ ವಿದುರರಿಗೆ ಈ ವಿಷಯ ಗೊತ್ತಾಗಿದ್ ಹೇಗೆ? ಈ ಶ್ಲೋಕ ನೋಡಿದಾಗ ಸಾಮಾನ್ಯವಾಗಿ ಯದುಕುಲ ನಾಶ ಆಗೋಗಿತ್ತು, ಅವ್ರು ತೀರ್ಥಯಾತ್ರೆ ಮಾಡ್ಬೇಕಾದ್ರೇನೆ ಯದುಕುಲ ನಾಶ ಆಗಿ ಹೋಗಿದೆ, ಆ ವಿಷಯವನ್ನು ಅವ್ರು ತಿಳಿಸ್ಲಿಲ್ಲ, ಉದ್ಧವರು ಅವ್ರಿಗೆ ಅದನ್ನ ತಿಳಿಸಿದ್ರು ಅಂತ ಬರುತ್ತೆ. ವಾಸ್ತವಿಕವಾಗಿ ಇವ್ರು ತೀರ್ಥಯಾತ್ರೆ ಮಾಡೋ ಕಾಲದಲ್ಲಿ ಹಾಗೇನಾಗಿಲ್ಲ. ಯಾಕಂದ್ರೆ ಕೃಷ್ಣ ದ್ವಾರಕೆಗೆ ಹೋದ ಸಂದರ್ಭದಲ್ಲಿ ಅಷ್ಟೊತ್ತಿಗೆ ಅವ್ರ ಭೇಟಿ ಎಲ್ಲ ಆಗತ್ತೆ. ದ್ವಾರಕೆಗೆ ಅವನು ಹೋಗೋ ಮುಂಚೆ ಅವ್ರನ್ನೆಲ್ಲ ಭೇಟಿ ಮಾಡ್ಕೊಂಡೇ ಅಲ್ಲಿ ಹೋಗಿರ್ತಾರೆ ಅಂತ. ಆದ್ರಿಂದ ಅವ್ರು ತೀರ್ಥಯಾತ್ರೆ ಮುಗಿಸ್ಕೊಂಡು ಅಲ್ಲಿ ಬಂದಿರ್ತಾರೆ. ಅವ್ನ್ ದ್ವಾರಕೆಗೆ ಆಗ ಕೃಷ್ಣ ಹೋಗ್ತಾನೆ. ಯದುಕುಲ ನಾಶ ಆಗ್ತು ಅಂದ್ರೆ ಅವ್ನ್ ದ್ವಾರಕೆಗೆ ಹೋಗೋದು ಅದು ಇದು ಯಾವ್ದು ಸರಿ ಅನ್ಸಲ್ಲ. ಅದನ್ನ ಆ ವರ್ಣನೆ ಎಲ್ಲ ಮಾಡಿದ್ ಗಮನಿಸಿದ್ರೆ ವಿದುರರು ತೀರ್ಥಯಾತ್ರೆ ಮಾಡೋ ಪ್ರಸಂಗದಲ್ಲಿ ಯದುಕುಲ ನಾಶ ಆಗಿತ್ತು ಅನ್ನೋದು ತಪ್ಪಾಗತ್ತೆ. ಆತರ ಅರ್ಥೈಸ್ಕೊಳ್ಬಾರ್ದು. ಯದುಕುಲ ಮುಂದೆ ನಾಶ ಆಗೋ ವಿಚಾರ ಅವ್ರಿಗೆ ಮೊದಲೇ ತಿಳಿಯತ್ತೆ. ಅದಕ್ಕೋಸ್ಕರ ಅವರು ಆ ಒಂದು ವಿಷಯ ಮಾತ್ರ ಹೇಳೋದು ಬೇಡ ಅಂತ ಅವರು ಹೇಳಲಿಲ್ಲ. ಅದು ಅಪ್ರಿಯ. ಕೆಲವು ಸಲ ವಿಷಯ ನಮಗ್ ಗೊತ್ತಿರತ್ತೆ, ಎಲ್ಲಾ ಗೊತ್ತು, ಆದ್ರೂ ಅದು ಬೇರೆಯವ್ರಿಗೆ ಅದು ಅಪ್ರಿಯ. ಕೇಳಿದಾಗ ಒಂಥರ ಮುಜುಗರ ಆಗತ್ತೆ, ದುಃಖ ಆಗತ್ತೆ. ಅದಕ್ಕೋಸ್ಕರ ಅಂತ ವಿಷಯ ಹೇಳಲಿಕ್ಕೆ ಹೋಗೋದಿಲ್ಲ ಅಂತ ಆ ರೀತಿಯಲ್ಲಿ ಇವರು ಹೇಳಿಲ್ಲ. ಅದರ ಘಟನೆ ಏನು ಪೂರ್ತಿ ಅಂತ ಪದ್ಮಪುರಾಣದ ಆಧಾರದಲ್ಲಿ ವಿವರಣೆ ಮಾಡ್ತಾರೆ ಮಧ್ವಾಚಾರ್ಯರು. ಅಲ್ಲಿ ಬ್ರಾಹ್ಮಣರ ಶಾಪದಿಂದ ಮುಂದೆ ಒಂದು 26 ವರ್ಷದ ಕೊನೆ ಭಾಗದಲ್ಲಿ ಯದುಕುಲ ನಾಶ ಆಗತ್ತೆ ಅಂತ ಇಷ್ಟನ್ನ ಉದ್ಧವರು ತಾವು ತಿಳ್ಕೊಂಡಿದ್ರು. ಇದು ಹೇಳಿದ್ದು ಕೃಷ್ಣನೇ ಹೇಳಿರ್ತಾನ ಅವ್ರಿಗೆ. ಅದು ಧರ್ಮರಾಜನಿಗೆಲ್ಲ ಹೇಳಿಲ್ಲ ಅಂತ ಇಷ್ಟು ಬಂತು. ಅದೇನಂದ್ರೆ ಆ ಭಾಗದ ವಿವರಣೆ ಮಾಡ್ತಾ ಉದ್ಧವರ ಮನಸ್ಸಿಗೆ ಈ ವಿಷಯ ಬಿತ್ತಲ್ಲ ಕಿವಿಗೆ. ಏನಂತ, ಇನ್ನು ಮುಂದೆ ಯದುಕುಲ ಹತ್ರದಲ್ಲೇ ಏನೇನು ನಾಶ ಆಗ್ಲಿಕ್ಕಿದೆ ಅಂತ ಗೊತ್ತಾದಾಗ ಬಹಳ ದುಃಖ ಆಯ್ತಂತೆ ಆ ಸಂದರ್ಭದಲ್ಲಿ. ಆದ್ರೆ ಹೇಳಿದ ಕೃಷ್ಣನೇ ಸಂತೋಷ ಪಟ್ಕೊಂಡಿದ್ದಂತೆ, ಅವನಿಗೇನಿಲ್ಲ. ಕೇಳಿದ ಉದ್ಧವರಿಗೆ ದುಃಖ ಆಗ್ತಾ ಇದೆ. ಆದ್ರೆ ಕೃಷ್ಣ ಮಾತ್ರ ಅವನು ಸಂತೋಷದಿಂದ ಇದ್ದ. ಆದ್ರೆ ತೋರಿಸ್ಕೊಳ್ತಾ ಇದ್ದ ಮಾತ್ರ ಏನೋ ಬೇಸರ ಇದೆ ಅನ್ನೋ ತರ ತೋರಿಸ್ಕೊಳ್ತಾ ಇದ್ದ. ವಾಸ್ತವಿಕ ಅವ್ನಿಗೇನಿಲ್ಲ, ಸಂತೋಷನಾಗೇ ಇದ್ದ. ಯಾಕೆಂದ್ರೆ ಅದರಿಂದ ಏನು, ಕೃಷ್ಣ ತಾನು ಎಲ್ಲಿದ್ರೂ ಭಕ್ತರ ಅನುಗ್ರಹಕ್ಕೆ ಇಲ್ಲಿಂದ ತೆರಳುತ್ತಾನೆ ಮುಂದಕ್ಕೆ. ಕೃಷ್ಣ ಪರಂಧಾಮಕ್ಕೆ ಹೋಗೋ ವಿಚಾರನೂ ಅದರ ಸಂಕಲ್ಪನೂ ಉದ್ಧವರಿಗೆ ಗೊತ್ತಾಗಿದೆ. ಕೃಷ್ಣನೇ ತಾನು ತಿಳಿಸಿದ್ದ. ಜೊತೆ ಕುಲನಾಶ ಆಗೋದನ್ನು ಕೂಡ ತಿಳಿಸಿ ಆಗಿದೆ. ಇದರ ಬಗ್ಗೆ ಎಲ್ಲ ಕೇಳಿದ ಮೇಲೆ ಉದ್ಧವರು ತಾವು ದೇವರ ಬಳಿ ಅಂದ್ರೆ ಕೃಷ್ಣನ ಬಳಿ ತಾವು ಉಪದೇಶ ಕೊಡು ಅಂತ ಪ್ರಾರ್ಥನೆ ಮಾಡ್ತಾರೆ. ಯಾಕೆ ಇನ್ನು ಮುಂದೆ ಸಿಗಲ್ಲ. ಕೃಷ್ಣ ಪರಂಧಾಮಕ್ಕೆ ಹೋಗೋದು ಅಂತಂದ್ರೆ ಮುಗೀತಿನ ಧರ್ಮ ಹೋಯ್ತು ಅಂತ ಅರ್ಥ. ಅಂಥದ್ರಲ್ಲಿ ಬಹಳ ದುಃಖ ಆಗಿ ಅವ್ರು ನನಗೆ ನಿನ್ನ ತತ್ವದ ಉಪದೇಶ ನನಗೆ ಬೇಕು ಅಂತ ಕೇಳ್ತಾರೆ. ಆ ಕೇಳಿದಾಗ ಉಪದೇಶ ಕೊಡ್ತಾನೆ ಕೃಷ್ಣ. ಅದೇ ಸಂದರ್ಭದಲ್ಲಿ ಈ ಮೈತ್ರೇಯರು ಕೂಡ ತಾವು ಆ ಉತ್ತಮ ತತ್ವವನ್ನ ತಿಳಿಬೇಕು ಅಂತ ಅಲ್ಲಿ ಬಂದಿರ್ತಾರೆ.
ಆಗ ಆ ಮೈತ್ರೇಯರು ಆ ಕೃಷ್ಣನಿಂದ ಈ ಉಪದೇಶವನ್ನ ಪಡ್ಕೊಳ್ತಾರೆ ಮೈತ್ರೇಯರು. ಆಗ ಅವ್ರಿಗೆಲ್ಲ ಗೊತ್ತಿದೆ, ಮೈತ್ರೇಯರಿಗೆ, ಉದ್ಧವರಿಗೆ ಕೃಷ್ಣ ಹೇಳಿದ್ದ, ಆ ಸಂದರ್ಭದಲ್ಲಿ ಮೈತ್ರೇಯರು ಹೋಗಿದ್ದಾರೆ, ಅವ್ರಿಗೂ ಈ ವಿಷಯ ಎಲ್ಲ ಗೊತ್ತಾಗಿದೆ. ಆಗ ಈ ಕೃಷ್ಣ ಏನು ಉಪದೇಶ ಕೊಟ್ಟ ಅದಾದ್ಮೇಲೆ ಕೃಷ್ಣ ಹೇಳ್ತಾನೆ ಒಂದು ಮಾತು ಆ ಉಪದೇಶ ಕೊಡೋ ಸಂದರ್ಭದಲ್ಲಿ. ಏನಿಲ್ಲ, ಉದ್ಧವರಿಗೆ ಹೇಳ್ತಾನೆ, ನೀವು ಕಲಾಪ ಗ್ರಾಮ ಅಂತ ಒಂದು ಕಲಾಪ ಅಂತ ಒಂದು ಗ್ರಾಮ, ಆ ಗ್ರಾಮದ ಹತ್ತಿರ ಹೋಗಿ ಅಲ್ಲಿರೋ ಜನರಿಗೆಲ್ಲ ಈ ತತ್ವವನ್ನ ಉಪದೇಶ ಕೊಡಿ ಅಂತ ಉದ್ಧವರಿಗೆ ಕೃಷ್ಣ ಹೇಳ್ತಾನೆ. ಆ ಸಂದರ್ಭದಲ್ಲಿ ಕಲಾಪ ಗ್ರಾಮ ಎಲ್ಲಿ? ಬದರಿ ಅಂತೆ, ಬದರಿಗೆ ಹೋಗು ಅಂತ ಹೇಳದಂತೆ ಕೃಷ್ಣ. ಅಲ್ಲಿ ಒಂದು ಗ್ರಾಮ, ಆ ಗ್ರಾಮದ ಜನರಿಗೆ ಉಪದೇಶ ಕೊಡ್ಲಿಕ್ಕೆ ಅಂತ ಕಳಿಸಿದಾನೆ. ಆ ಗ್ರಾಮದ ಜನರು ಪುಣ್ಯ ಬಂತರು ನಿಜವಾಗಿ, ಕೃಷ್ಣ ತಾನು ಕಳಿಸಿದಾನೆ ಆ ಗ್ರಾಮದ ಜನರಿಗೆ ಉಪದೇಶ ಕೊಟ್ಟು ಬನ್ನಿ ಅಂತ. ಅದಕ್ಕೋಸ್ಕರ ಉದ್ಧವರು ಆಯ್ತು ಅಂತ ತಾವು ಹೊರಡ್ತಾರೆ ತೀರ್ಥಯಾತ್ರೆಗೆ ಬದರಿಗೆ. ಬದರಿಗೆ ಹೋಗೋ ಮುಂಚೆ ಮಧ್ಯದಲ್ಲಿ ವಿದುರರ ಜೊತೆಗೆ ಭೇಟಿ ಆಗತ್ತೆ. ಆ ಸಂದರ್ಭದಲ್ಲಿ ಮಧ್ಯಕ್ಕೆ ವಿದುರರ ಜೊತೆ ಭೇಟಿ. ಆಗ ವಿದುರರ ನೋಡಿದ ಕೂಡಲೇ ಅವ್ರಿಗೆ ತಡಿಲಿಕ್ ಆಗಲ್ಲ. ಉದ್ಧವರ ಮನಸ್ಸಲ್ಲಿ ಇತ್ತಲ್ಲ ಒಂದು ದುಃಖದ ವಿಷಯ ಮನಸ್ಸಲ್ಲಿದ್ದಾಗ ಇನ್ನೊಬ್ಬರ ಹತ್ರ ಹೇಳ್ಕೊಂಡಾಗ ಅದು ಹೋಗುತ್ತೆ ಅನ್ನೋ ತರ ಅವ್ರು ಬಂದು ಕೂಡ್ಲೆ, ನಿಮಗ್ ಗೊತ್ತಾ ಯದುಕುಲ ಇನ್ನೇನು ಮುಂದೆ ನಾಶ ಆಗ್ಲಿಕ್ಕಿದೆ, ಕೃಷ್ಣನು ಕೂಡ ಪರಂಧಾಮಕ್ಕೆ ಹೋಗ್ಬೇಕು ಅಂತ ತಾನೂ ಸಂಕಲ್ಪ ಮಾಡ್ಕೊಂಡಿದ್ದಾನೆ ಅಂತ ಆ ವಿಷಯ ತಿಳಿಸ್ತಾರೆ. ಆಗ ಅವ್ರಿಗೆ ಗೊತ್ತಾಗುತ್ತೆ ವಿದುರರಿಗೆ. ಹೀಗೆ ಉದ್ಧವರು ತಾವು ಆ ಗ್ರಾಮದ ಜನರಿಗೆ ಉಪದೇಶ ಕೊಡ್ಲಿಕ್ಕೆ ಹೊರಟವರು ಮಧ್ಯದಲ್ಲಿ ಸಿಕ್ಕ ವಿದುರರಿಗೆ ತಾವು ಇದೆಲ್ಲ ಹೇಳ್ತಾರೆ. ಅದಷ್ಟೇ ಅಲ್ಲ, ಕೃಷ್ಣ ತಾನೇನು ಅವರಿಗೆ ಉಪದೇಶ ಮಾಡಿದ್ದ ಆ ಎಲ್ಲ ತತ್ವಗಳನ್ನು ಹೇಳಿ ಮುಂದಕ್ಕೆ ಅವರು ವರಿತಾರೆ. ಮುಂದಕ್ಕೆ ವರಿತಾ ಅಲ್ಲೇನಾಗತ್ತೆ, ಜನರಿಗೆಲ್ಲ ಉಪದೇಶ ಕೊಟ್ಟಾಗಿದೆ. ಉಪದೇಶ ಕೊಟ್ಟಾದ್ಮೇಲೆ ಅವ್ರು ಹೇಳ್ತಾರಲ್ಲಿ, ವಾಪಸ್ ಬಂದ್ಬಿಡ್ತಾರೆ. ಆ ಕ್ಷಣದಲ್ಲ ಜನರಿಗೆಲ್ಲ ಉಪದೇಶ ಕೊಟ್ಟು ಒಂದಿಷ್ಟು ಹೊತ್ತು ವಾಪಸ್ಸು ನಾನು ಕೃಷ್ಣನಿದ್ದ ಕಡೆ ಹೊರಟೋಗ್ತೀನಿ. ಯಾಕೆಂದ್ರೆ ಇನ್ನು 26 ವರ್ಷ ಅಷ್ಟೇ ಅವಕಾಶ, ಮತ್ತ ಆಮೇಲೆ ನನಗೆ ಯಾರು ಸಿಗಲ್ಲ. ಆಮೇಲೆ ನಾನು 26 ವರ್ಷ ಮುಗಿಸಿ ನಾನು ಮತ್ತೆ ಬರ್ತೀನಿ ಬದರಿಗೆ, ಈ ಕಲಾಪ ಗ್ರಾಮಕ್ಕೆ ಅಂತ ಉದ್ಧವರು ತಾವು ಹೇಳ್ತಾರೆ. ಅದನ್ನ ಕೃಷ್ಣನ ಬಳಿಯೇ ಇರ್ಬೇಕು, ದೇವರು ಹೊರಟು ಬಿಡ್ತಾನಲ್ಲ, ಎಷ್ಟು ವರ್ಷ ಇರ್ಲಿಕ್ಕೆ ಸಾಧ್ಯನೋ ಅಷ್ಟು ವರ್ಷ ಕ್ಷಣ ಕ್ಷಣ ಅದು ಕೃಷ್ಣನ ಜೊತೆಗೆ ವಾಸ ಮಾಡ್ಬೇಕು ಅಂತ ವಾಪಸ್ಸು ತಾವು ಬಂದಿದ್ದಾರೆ. ಬಂದಾದ್ಮೇಲೆ ಇಲ್ಲಿ ಮೈತ್ರೇಯರು ತಾವು ಕೃಷ್ಣನು ಆಜ್ಞೆ ಮಾಡಿದಂತೆ ವಿದುರರಿಗೆ ಮೈತ್ರೇಯರು ಉಪದೇಶ ಕೊಡ್ತಾರೆ. ಆ ಮೈತ್ರೇಯರು ಆ ಸಂದರ್ಭದಲ್ಲಿ ಏನು ಉಪದೇಶ ಕೊಟ್ರಲ್ಲ ವಿದುರರಿಗೆ, ಆ ಉಪದೇಶವನ್ನ ಇವ್ರಿಗೆಲ್ಲ ವಿದುರರು ಹೇಳ್ತಾರೆ. ಅಂದ್ರೆ ಪಾಂಡವರಿಗೆಲ್ಲ, ನನಗೆ ಮೈತ್ರೇಯರು ಹೀಗೆಲ್ಲ ಉಪದೇಶ ಕೊಟ್ರು ಅಂತ. ಆದರೆ ಆ ಒಂದು ವಿಷಯ ಉದ್ಧವರಿಂದ ಏನು ತಿಳಿದ ವಿಷಯ ಇತ್ತು, ಆ ವಿಷಯವನ್ನ ಮಾತ್ರ ಇದು ಅಪ್ರಿಯ. ಯಾವುದೇ ಒಬ್ಬ ವಿವೇಕಿ ಆಗ್ಲಿ, ಅವ್ರು ಯಾರಿಗಾರು ಬೇರೆಯವ್ರಿಗೆ ದುಃಖ ಕೊಡುವಂತ ಪ್ರಸಂಗ ಏನಾದ್ರು ಇದ್ರೆ ಅಂಥ ವಿಷಯವನ್ನ ಹೋಗಿ ಹೇಳೋದ, ಅದು ಮುಂದೆ ಹತ್ರದಲ್ಲಿದೆ, ಅದು ಹೇಳೋದು ಯಾಕೆ? ಆ ಸಂದರ್ಭ ಬಂದಾಗ ಅವ್ರಿಗೆ ಗೊತ್ತಾಗತ್ತೆ. ಅದನ್ ಬಿಟ್ಟು ಮುಂಚೆನೆ ಹೋಗಿ ಬೇಕು ಅಂತ ಹೋಗಿ ಆ ವಿಷಯವನ್ನ ಮುಟ್ಸಿ ಇನ್ನೊಂದ್ ಸ್ವಲ್ಪ ಕೋಲಾಹಲ ಮಾಡೋದ? ಹಾಗಲ್ಲ. ಅವ್ರ ವಿವೇಕಿಯಾದ ವ್ಯಕ್ತಿ ಯಾವತ್ತೂ ಕೂಡ ಇನ್ನೊಬ್ಬರಿಗೆ ಅವ್ರಿಗೆ ಇಷ್ಟ ಆಗದೆ ಇರೋ ಅಪ್ರಿಯ ಆಗುವಂತಹ ಮಾತನ್ನ ಆಡಬಾರ್ದು. ಅದು ಪಾಂಡವರಿಗೆ ತುಂಬಾ ದುಃಖ ಪಡ್ತಾರೆ. ಆದ್ರಿಂದ ಅದು ಬೇಡ ಅಂತ ಹೇಳಿ ವಿದುರರು ತಾವು ಈ ಸಂದರ್ಭದಲ್ಲಿ ಮುಚ್ಚಿಟ್ಟು ತಾವು ಮುಂದೆ ಈ ಬೇರೆ ಎಲ್ಲ ವಿಷಯಗಳನ್ನ ವರ್ಣಿಸಿ ತಮ್ಮ ಮಾತನ್ನ ಮುಕ್ತಾಯ ಮಾಡ್ತಾರೆ. ಇಷ್ಟೆಲ್ಲ ಪದ್ಮಪುರಾಣದಲ್ಲಿ ಬಂದಿರೋ ವಿಚಾರ. ಅದನ್ನ ಮಧ್ವಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಈ ಸಂದರ್ಭದಲ್ಲಿ ತಿಳಿಸ್ತಾರೆ. ಅದನ್ನ ಇಲ್ಲಿ ಹೇಳ್ತಾರೆ. ಪ್ರತಿಯೊಂದು ಶ್ಲೋಕಗಳನ್ನ ಹೇಳಿದ್ದಾರೆ. ಇಲ್ಲಿ ಸುಮಾರು ಶ್ಲೋಕಗಳಿದೆ. ಮೊದಲನೇ ಶ್ಲೋಕ, ಶಾಪಂ ಶ್ರುತ್ವಾ ಬ್ರಾಹ್ಮಣಾನಾಂ ಉದ್ಧವ ಖಿನ್ನ ಮಾನಸಃ ಉದಾಸೀನಂ ತಥಾ ಕೃಷ್ಣಮಿವ ಸುಪ್ರೀತಮೇವ ಚ ಅಂತ ಹೇಳ್ತಾರೆ. ಅಂದ್ರೆ ಶಾಪವನ್ನ ಕೇಳಿದ್ರು, ಬ್ರಾಹ್ಮಣರ ಶಾಪ ಇದೆ ಅಂತ. ಉದ್ಧವರಿಗೆ ಖಿನ್ನ ಮಾನಸಃ, ಮನಸ್ಸೆಲ್ಲ ದುಃಖ ಆಗಿದೆ. ಉದಾಸೀನಂ ತಥಾ ಕೃಷ್ಣಮಿವ ಸುಪ್ರೀತಮೇವ ಚ ಅಂತ ಅವರು ಕೇಳಿದ್ರು ಕೂಡ ಈ ಅಪ್ರಿಯವಾದ ವಾರ್ತೆ ಏನಿದೆ ಅದನ್ನ ತಾವು ಸುಮ್ಮನೆ ಆಗ್ಬಿಡ್ತಾರ. ಆ ಸಂದರ್ಭದಲ್ಲಿ ಏನು ಮಾತನಾಡ್ಲಿಕ್ಕೆ ಹೋಗಲ್ಲ. ಆದರೆ ನಶಿಷ್ಯಮಾಣಂ ಸ್ವಕುಲಂ ಸ್ವರ್ಯಯಾಸುಂ ಚ ಕೇಶವಂ, ಆ ಶ್ಲೋಕ ಹಾಗೆ ಹೇಳಿ ಅನುವಾದ ಮಾಡ್ತಾ ಹೋಗ್ತೀನಿ. ಪದ್ಮಪುರಾಣದ ಶ್ಲೋಕಗಳು. ನಶಿಷ್ಯಮಾಣಂ ಸ್ವಕುಲಂ, ತಮ್ಮ ಕುಲ ನಾಶ ಆಗ್ತಾ ಇದೆ ಅಂತ ಗೊತ್ತಾಯ್ತು. ತಮ್ಮ ಕುಲ ಅಂದ್ರೆ ಯಾವುದು? ತಮ್ಮ ಆತ್ಮೀಯರಾದ ಯಾದವರ ಕುಲ ನಾಶ ಆಗ್ತಾ ಇದೆ ಅಂತ. ಅಷ್ಟೇ ಅಲ್ಲ, ಸ್ವರ್ಯಯಾಸುಂ ಚ ಕೇಶವಂ, ಸ್ವರ್ ಅಂದ್ರೆ ಸ್ವರ್ಗಲೋಕ ಅನ್ನೋ ತರ. ಅದ್ರಲ್ಲಿ ಸ್ವರ್ ಅನ್ನೋ ಶಬ್ದಕ್ಕೆ ಮೋಕ್ಷ ಅಂತ ಅರ್ಥ. ಭಗವಂತ ತನ್ನ ಸ್ಥಾನಕ್ಕೆ ಹೊರಡ್ಲಿಕ್ಕೆ ಅಂತ ಪ್ರಾರಂಭ ಮಾಡಿದ್ದಾನೆ. ಇದು ಗೊತ್ತಾಯ್ತು. ಗೊತ್ತಾದ ಕೂಡಲೇ
ಜ್ಞಾತ್ವಾ ಪಪ್ರಚ್ಛ ಭಗವತ್ ಸ್ವರೂಪಂ ತಮುಪಹ್ವರೆ, ಏಕಾಂತದಲ್ಲಿ ಹೋಗಿ ಭಗವಂತನ ಬಳಿ, ಕೃಷ್ಣನ ಬಳಿ ತಾವು ತತ್ವೋಪದೇಶ ಕೊಡು ಅಂತ ಕೃಷ್ಣನ ಬಳಿ ಕೇಳಿದ್ದಾರೆ. ಆಗ ಮುಂದುವರಿಸ್ತಾರೆ, ಮೈತ್ರೇಯೋಪಿ ತದೈವಾಗಾತ್ ಜಿಜ್ಞಾಸುಸ್ತತ್ವಮುತ್ತಮಂ. ಆಗ್ಲೇ ಮೈತ್ರೇಯರು ಕೂಡ ತಾವು ಬಂದ್ರು, ಯಾಕೆಂದ್ರೆ ಅವರು ಜಿಜ್ಞಾಸುಗಳಾಗಿದ್ರು, ಭಗವತ್ ತತ್ವವನ್ನ ತಿಳಿಬೇಕು ಅಂತ ಬಂದಿದ್ದಾರೆ. ಆಗ ತಯೋರದಾತ್ ಸ ಭಗವಾನ್ ಜ್ಞಾನಂ ನಿರ್ಮಲ ಮಂಜಸ, ನಿರ್ಮಲವಾದ ಜ್ಞಾನವನ್ನ ಚೆನ್ನಾಗಿ ಭಗವಂತ ಅವರಿಬ್ಬರಿಗೂ, ಮೈತ್ರೇಯರಿಗೆ ಮತ್ತೆ ಉದ್ಧವರಿಗೆ ಇಬ್ಬರಿಗೂ ಉಪದೇಶ ದೇವರೇ ಕೊಟ್ಟ. ನಿರ್ಮಲಂ ಜ್ಞಾನಂ, ಚೂರು ಲವಲೇಶವೂ ಅದರಲ್ಲಿ ದೋಷ ಆ ಶಂಕೆಗೆ ಅವಕಾಶ ಇಲ್ಲ. ಸ್ವಚ್ಛವಾದ ಯಾವ ಜ್ಞಾನ ಪಡೆದ್ರೆ ಖಂಡಿತ ಮೋಕ್ಷಕ್ಕೆ ಹೋಗ್ಲೇಬೇಕು ಆ ವ್ಯಕ್ತಿ, ಆ ತರ ಜ್ಞಾನವನ್ನ ದೇವರ ಮುಖಾಂತರನೇ ಅಂಜಸ ಚೆನ್ನಾಗಿ ಅವರಿಬ್ಬರು ಮೈತ್ರೇಯರು ಮತ್ತೆ ಉದ್ಧವರು ಉಪದೇಶ ತಗೊಳ್ತಾರೆ. ಆಗ ಷಟ್ವಿಂಶತ್ ವತ್ಸರಾತ್ ಪೂರ್ವಂ ಸ್ವರ್ಗತೆ ಪುರುಷೋತ್ತಮ ಪ್ರೇಷಯಾಮಾಸ ಚ ಹರಿಹಿ ಉದ್ಧವಂ ಬದರೀಮನು. ಬದರಿ ಕ್ಷೇತ್ರಕ್ಕೆ ಉದ್ಧವರನ್ನ ಕೃಷ್ಣನೇ ಕಳಿಸ್ತಾನೆ. ಷಡ್ವಿಂಶತ್ ವತ್ಸರಾತ್ ಪೂರ್ವಂ, ಇನ್ನೇನ್ 26 ವರ್ಷಗಳ ಕಾಲ ಅಷ್ಟೇ. ಆಮೇಲೆ ಅಲ್ಲಿ ಸ್ವರ್ಗತೆ ಪುರುಷೋತ್ತಮ, ಅವನು ಪುರುಷೋತ್ತಮ ಕೃಷ್ಣ ತಾನು ತನ್ನ ಮಂದಿರಕ್ಕೆ ಪ್ರಯಾಣ ಮಾಡ್ತಾನೆ ಮುಂದಕ್ಕೆ. ಇದೆಲ್ಲ ಯಾರಿಗ್ ಹೇಳಲಿಕ್ಕೆ ಬದರಿ ಕ್ಷೇತ್ರಕ್ಕೆ ಕಳಿಸಿದ್ರು ಅಂದ್ರೆ, ಕಲಾಪ ಗ್ರಾಮೀಣಾಂ ವಕ್ತುಂ ಏತತ್ ತತ್ವಮಶೇಷತಃ, ಕಲಾಪ ಅನ್ನೋ ಗ್ರಾಮದ ಇರೋ ಜನರಿಗೆಲ್ಲ ಹೇಳಲಿಕ್ಕೆ ಅಂತ ಕಳಿಸಿದಾನೆ. ವಿದುರಂ ತೀರ್ಥಯಾತ್ರಾಸ್ಥಂ ಅಂತರಾಲೇ ಸ ಉದ್ಧವ, ವಿದುರರು ಅಷ್ಟೊತ್ತಿಗೆ ತೀರ್ಥಯಾತ್ರೆ ಮಾಡ್ತಾ ಇದ್ದಾರೆ, ಅದರ ಮಧ್ಯದಲ್ಲಿ ಉದ್ಧವರು ಸಿಕ್ಕಿದ್ದಾರೆ. ಆಗ ದೃಷ್ಟ್ವಾ ನ ಶಿಷ್ಯಮಾಣಂ ಚ ಕುಲಂ ಜಿಗಮಿಷುಂ ಹರಿಂ ಕಥಯಿತ್ವಾ ಬದರ್ಯಾಂ ಚ ಕಲಾಪಗ್ರಾಮ ವಾಸಿನಾಂ, ಕಲಾಪ ಗ್ರಾಮದಲ್ಲಿರುವಂತಹ ಅವರಿಗೆಲ್ಲ ಆ ಬದರಿ ಕ್ಷೇತ್ರದಲ್ಲಿರೋರಿಗೆ ಉಪದೇಶ ಕೊಡ್ತಾರೆ. ಅದರ ಮುಂಚೆ ನಶಿಷ್ಯಮಾಣಂ, ಇನ್ನು ಮುಂದೆ ಯಾದವರ ಕುಲ ಏನ್ ನಶಿಸಿ ಹೋಗುತ್ತೆ ಅಂತಹ ವಿಷಯವನ್ನ ಹೇಳಿ, ಪ್ರೋಚ್ಯ ತತ್ವಮಶೇಷೇಣ ವಾಸುದೇವ ಮುಖೋತ್ಕತಂ, ದೇವರ ಮುಖದಿಂದ ಬಂದ ಎಲ್ಲಾ ತತ್ವಗಳನ್ನ ಬದರಿ ಕ್ಷೇತ್ರದಲ್ಲಿರುವಂತಹ ಆ ಕಲಾಪ ಗ್ರಾಮವಾಸಿಗಳಿಗೆ ಜನರಿಗೆಲ್ಲ ಉಪದೇಶ ಕೊಟ್ಟು ಹೇಳ್ತಾರೆ. ಷಡ್ವಿಂಶತ್ ವರ್ಷ ಗಮನೆ ಪುನರಾಗತಿ ಮಾತ್ಮನಃ, ನಾನ್ ಮತ್ತೆ 26 ವರ್ಷ ಕಳೆದ ಮೇಲೆ ಇಲ್ಲಿಗೆ ಮತ್ತೆ ಈ ಬದರಿ ಕ್ಷೇತ್ರದ ಈ ಕಲಾಪ ಗ್ರಾಮಕ್ಕೆ ಬರ್ತೀನಿ, ನಿಮ್ಗೆ ಉಪದೇಶ ಮತ್ತೆ ನೀಡ್ತೀನಿ. ಅಲ್ಲಿವರೆಗೆ ಏನ್ ಮಾಡ್ತೀರಿ ಅಂತ ಜನರ ಪ್ರಶ್ನೆಗೆ ಉತ್ತರ ಕೊಡೋದು, ತೇಷಾ ಮುಕ್ತ್ವಾ ಪುನಃ ಕೃಷ್ಣ ಸನ್ನಿಧೌ ವಿಚಚಾರಃ, ಅಲ್ಲಿವರೆಗೂ ಕೃಷ್ಣನ ಸನ್ನಿಧಾನದಲ್ಲಿ ಅವನ ಜೊತೆಗೆ ವಾಸ ಮಾಡ್ಕೊಂಡಿರ್ತೀನಿ ಅಂತ ಉದ್ಧವರು ತಾವು ಆ ಜನರಿಗೆಲ್ಲ ಹೇಳ್ತಾರೆ. ಆಮೇಲೆ ಮೈತ್ರೇಯೋ ವಿದುರ ಏತದೂಚಿವಾನ್ ಕೃಷ್ಣ ಚೋದಿತ, ಅಷ್ಟೊತ್ತಿಗೆ ಮೈತ್ರೇಯರು ವಿದುರರಿಗೆ ಕೃಷ್ಣನ ಪ್ರಚೋದನೆಗೆ ಅನುಗುಣವಾಗಿ ಅವರೆಲ್ಲ ಉಪದೇಶ ಕೊಟ್ಟು, ವಿದುರ ಪಾಂಡವ ನಾಂಚ ವಿನಾ ಯದು ವಿನಾಶನಂ ಷಟ್ತ್ರಿಂಶತ್ ವರ್ಷತಃ ಪೂರ್ವಂ ಜ್ಞಾತ್ವಾಪ್ಯಪ್ರಿಯಮೇವ ತತ್, ಇಲ್ಲೇನ್ ಮಾಡ್ತಾರೆ, ಷಟ್ತ್ರಿಂಶತ್ ಅಂತ 36 ವರ್ಷ ಅಂತ ಹೇಳ್ತಾರೆ. ನಮ್ಗೇನಂದ್ರೆ ಒಂದಿಷ್ಟು ವರ್ಷಗಳ ಕಾಲ ಅಷ್ಟೇ, ತುಂಬಾ ಹತ್ರ, ಜಾಸ್ತಿ ಇಲ್ಲ ಸ್ವಲ್ಪ ಅನ್ನೋ ಅರ್ಥದಲ್ಲಿ. ಯಾಕಂದ್ರೆ ಎಷ್ಟೋ ಕಡೆ ಷಡ್ವಿಂಶತ್ ಅಂತ ಪಾಠನೂ ಸಿಗತ್ತೆ. ಅದೇ ಷಡ್ವಿಂಶತ್ ಅಂದ್ರೆ 26, ಷಟ್ತ್ರಿಂಶತ್ ಅಂದ್ರೆ 36. ಅದನ್ನ 36, 26 ವರ್ಷಗಳಿರ್ಲಿ, ಅಂತೂ ಅಷ್ಟರ ಒಳಗಡೆ ಅಷ್ಟೇ, ಜಾಸ್ತಿ ಇನ್ನ ವರ್ಷಗಳಿರೋದಿಲ್ಲ ಅಂತ ತಾತ್ಪರ್ಯ. ಇದೆಲ್ಲ ನಮ್ಗೆ ವರ್ಷಗಳ ಕ್ರಮ ಆಗ್ಬೇಕಾದ್ರೆ ಪದ್ಮ ಪುರಾಣದಲ್ಲಿ ಅಲ್ಲೇ ಒಮ್ಮೆ 36, ಒಮ್ಮೆ 26, ಅದರ ತಾತ್ಪರ್ಯ ಏನು ಅಂದ್ರೆ ಆದಷ್ಟು ಶೀಘ್ರದಲ್ಲಿ ಅವರು ಪ್ರಯಾಣವನ್ನ ಮಾಡ್ಲಿಕ್ಕಿದ್ದಾರೆ, ಯಾರು ಕೂಡ ಇರೋದಿಲ್ಲ, ನಾಶವನ್ನ ಪಡಿತಾರೆ ಅಂತ. ಆಗ ಜ್ಞಾತ್ವಾಪ್ಯ ಪ್ರಿಯಮೇವ ತತ್, ಇದು ಅಪ್ರಿಯ ಗೊತ್ತಿದೆ, ಆದ್ರೂ ನಾವು ವಿದುರೋ ಧೀಮಾನ್ ತಸ್ಮಾನ್ ನಾ ಪ್ರಿಯಮಾವದೇತ್, ಆದ್ರೂ ವಿದುರರು ಅವರು ಬುದ್ಧಿವಂತರು ಜ್ಞಾನಿಗಳು, ಅಪ್ರಿಯವಾದ ವಾರ್ತೆ ಯಾಕೆ ಬೇಕು ಯುಧಿಷ್ಠಿರನಿಗೆ, ಹೇಳೋದು ಬೇಡ ಅಂತ ತಿಳಿಸ್ಲಿಲ್ಲ ಅಂತ. ಅವಾಗ ಇಷ್ಟೆಲ್ಲ ಯಾಕೆ ಹೇಳಿದ್ರು ಅಂತ ಪದ್ಮ ಪುರಾಣದ ಇಷ್ಟು ಶ್ಲೋಕ ಹಾಕಿದ್ದಾರೆ ಇಲ್ಲಿ ಭಾಗವತ ತಾತ್ಪರ್ಯದಲ್ಲಿ. ಇಷ್ಟನ್ನ ಹಾಕಿ ಆಚಾರ್ಯರು ಹೇಳ್ತಾರೆ, ತಸ್ಮಾತ್ ನ ಅಪ್ರಿಯಮಾವದೆ, ಅದನ್ನ ಹೇಳ್ಬೇಕಾಗಿದೆ ಮಧ್ವಾಚಾರ್ಯರು. ಅದಾದ್ರಿಂದ ಯಾರಿಗೂ ಇನ್ನೊಬ್ಬರಿಗೆ ಮತ್ತೊಬ್ಬರಿಗೆ ಅಪ್ರಿಯಮ ಆವದೇತ್ನ, ಇನ್ನೊಬ್ಬರಿಗೆ ದುಃಖಕರವಾದ ಪ್ರಸಂಗವನ್ನ ಹೇಳಲಿಕ್ಕೆ ಹೋಗ್ಬೇಡಿ ಅಂತ. ಹೇಳಲಿಕ್ಕೆ ಹೋಗ್ಬಾರ್ದು ಅನ್ನೋ ತಾತ್ಪರ್ಯ, ಮುಂದೆ ಅವ್ರಿಗೆ ಘಟನೆ ಗೊತ್ತಾಗತ್ತೆ, ಅಷ್ಟೊತ್ತಿಗೆ ಅವರೇ ಅದನ್ನ ತಿಳ್ಕೊಳ್ಳಿ, ಸ್ವತಃ ನಾವೇ ಹೋಗಿ ಚೆನ್ನಾಗಿ ಅದನ್ನ ಹೇಳಿ ಏನದು ಅಂತ ಸುಮ್ನೆ ಆಗ್ಬಿಟ್ರು. ಅಪ್ರಿಯಮಾವದೇತ್ ನ ಅಂತ ಇಷ್ಟು ಪದ್ಮಪುರಾಣದಲ್ಲಿ ಬಂದ ಮಾತನ್ನ ಮಧ್ವಾಚಾರ್ಯರು ತಾವು ತಿಳಿಸಿದ್ದಾರೆ. ಇಷ್ಟು ತಿಳಿಸಿದ ಮೇಲೆ ಮತ್ತೆ ಇಲ್ಲಿ ಬಿಡಲ್ಲ, ಅಂದ್ರೆ ಒಂದು ಶ್ಲೋಕದಲ್ಲಿ ಇಷ್ಟು ವಿಷಯ ತುಂಬಿಸಿರ್ತಾರೆ ಮಧ್ವಾಚಾರ್ಯರು. ಭಾಗವತ ತಾತ್ಪರ್ಯ ಅವರ ಗ್ರಂಥ, ಬೇರೆ ಬೇರೆ ಪುರಾಣಗಳನ್ನ ಇಟ್ಟುಕೊಂಡು ಪ್ರತಿ ಸಲ ಭಾಗವತವನ್ನ ವಿಮರ್ಶೆ ಮಾಡೋದು, ಅದು ಅವ್ರ ವಿಶೇಷತೆ.
ಈ ಸಂದರ್ಭದಲ್ಲೇ ಇವ್ರು ಹೇಳೋದು ಯದುಕುಲ ನಾಶ ಆಗಿತ್ತೋ ಇಲ್ವೋ ಅಂತ ಒಂದು ಚರ್ಚೆ ಇದೆ. ಯಾವಾಗ ವಿದುರರು ತೀರ್ಥಯಾತ್ರೆಗೆ ಹೋದಾಗ ತೀರ್ಥಯಾತ್ರೆಯ ಮಧ್ಯದಲ್ಲಿ ಅವರಿಗೆ ಈ ವಿಷಯ ತಿಳಿಯತ್ತೆ, ಯದುಕುಲ ನಾಶದ ವಿಷಯ. ಅದು ಉದ್ಧವರ ಹೇಳೋದು ಮುಂದೆ ನಾಶ ಆಗತ್ತೆ ಅನ್ನೋ ವಿಷಯ ತಿಳಿಸಿರೋದು ಹೊರತು ಈಗ ನಾಶ ಆಗೋಗಿದೆ ಅಂತ ಅರ್ಥ ಅಲ್ಲ. ಯಾಕೆಂದ್ರೆ ದ್ವಾರಕೆಗೆ ಕೃಷ್ಣ ತಾನು ಬರೋ ಮುಂಚೆ ಅವ್ರನ್ನೆಲ್ಲ ದರ್ಶನ ಮಾಡ್ಕೊಂಡ್ ಬರ್ತಾನೆ. ಹಾಗೆಲ್ಲ ವಿದುರರೆಲ್ಲ ತೀರ್ಥಯಾತ್ರೆ ಎಲ್ಲ ಮುಗ್ದೋಗಿರತ್ತೆ. ಮತ್ತೆ ಆ ವಿದುರರೆಲ್ಲ ನೋಡ್ಕೊಂಡ್ ಬಂದ ಮೇಲೆ ಅವನು ದ್ವಾರಕೆಗೆ ಬರ್ತಾನೆ. ಅವನೆಲ್ಲ ಇದ್ನಲ್ಲ, ಇಲ್ಲ ಕೃಷ್ಣ ದ್ವಾರಕೆಗೆ ಹೋಗಿ ಅಲ್ಲಿ ವಾಸ ಮಾಡೋದು ಯಾದವರ ಜೊತೆ, ಅದೆಲ್ಲ ಅಪ್ರಸಂಗ ಆಗೋಯ್ತು, ಅದು ಸರಿ ಇಲ್ಲ ಅಂತ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಅವರು ಮುಂದೆ ಆಗುವ ಯದುಕುಲ ನಾಶವನ್ನ ತಿಳ್ಕೊಂಡ್ರು, ಆದ್ರೆ ಅದನ್ನ ಯುಧಿಷ್ಠಿರನಿಗೆ ಮಾತ್ರ ಹೇಳಲಿಲ್ಲ, ಪಾಂಡವರ ಮುಂದೆ ಅದನ್ನ ವಿವರಣೆ ಮಾಡ್ಲಿಲ್ಲ. ಆ ಸಂದರ್ಭದಲ್ಲಿ ಇನ್ನೊಂದು ಮಾತು ಕೂಡ ಇದೆ. ಈ ಏಕಚಕ್ರಾಧಿಪತ್ಯ ಮಾಡಿದ ಯಾರು ಧೃತರಾಷ್ಟ್ರ, ಧೃತರಾಷ್ಟ್ರರೆಲ್ಲ ಇದ್ರು. ಆ ಸಂದರ್ಭದಲ್ಲಿ ಏಕಚಕ್ರಾಧಿಪತ್ಯವನ್ನ ಇವನು ಮಾಡಿದ ಅಂತ ಯಾರು ಧರ್ಮರಾಜ, ಅಖಂಡ ಭೂಮಂಡಲವನ್ನ ಆಳ್ತಾ ಇದ್ದ ಆ ಸಂದರ್ಭದಲ್ಲಿ ಅಂತ. ಇಷ್ಟೆಲ್ಲ ಆಗ್ಬೇಕಾದ್ರೆ ಅದು ಕೃಷ್ಣನ ಸಹಾಯದೊಂದಿಗೆ ಅವನು ಮಾಡ್ದ ಅಂತಿದೆ. ಈಗ ರಾಜ್ಯಭಾರ ಮಾಡ್ಬೇಕಾದ್ರೆ ಆ ಕೃಷ್ಣನ ಇರಬಾರ್ದು ವಸ್ತುತಃ. ಯಾಕೆ ತೀರ್ಥಯಾತ್ರೆ ಮಾಡ್ಬೇಕಾದ್ರೆ ವಿದುರರು ಆಗ್ಲೇ ಯದುಕುಲ ನಾಶ ಆಯ್ತು ಅಂದ್ಮೇಲೆ ಅಲ್ಲಿ ಕೃಷ್ಣನು ಕೂಡ ತಾನು ಪರಂಧಾಮಕ್ಕೆ ಆಗ್ಲೇ ಹೋಗಿರ್ಬೇಕಾಗಿತ್ತು. ಆದ್ರೆ ಅದೆಲ್ಲ ಇಲ್ಲ. ಅದರಿಂದ ಅಶ್ವಮೇಧ ಯಾಗ ಮುಗಿಸಿ ಕೃಷ್ಣ ತಾನು ಹಸ್ತಿನಾವತಿಯಿಂದ ದ್ವಾರಕೆಗೆ ಹೋಗ್ತಾನೆ. ಹೋಗೋ ಸಂದರ್ಭದಲ್ಲಿ ತೀರ್ಥಯಾತ್ರೆ ಮುಗಿಸಿ ಬಂದ ವಿದುರ ಮತ್ತೆ ಅಲ್ಲೇ ಇದ್ದ ಗಾಂಧಾರಿ, ಧೃತರಾಷ್ಟ್ರ ಇವರಿಗೆಲ್ಲ ಸಂತೋಷ ಪಡಿಸ್ತಾನೆ ಕೃಷ್ಣ. ಆದ್ರಿಂದ ಅದಕ್ಕೋಸ್ಕರ ಇನ್ನೊಂದು ಮಾತು ಕೂಡ ಇದೆ. ಇನ್ನೊಂದು ಮಾತು ಇದರಲ್ಲಿ ಇನ್ನೊಂದು ಸೇರಿಸಿಕೊಳ್ಬೇಕಾಗಿದೆ ಏನು ಅಂದ್ರೆ, ಈ ಯದುಕುಲ ನಾಶ ಆಗುವಂತ ಒಟ್ಟು 21 ವರ್ಷದ ಮುಂಚೆ ಯದುಕುಲ ನಾಶ ಆಗ್ಬೇಕಾಗಿದೆ. ಅದ್ರ ಮುಂಚೆ 21 ವರ್ಷದ ಮುಂಚೆ ಯುಧಿಷ್ಠಿರನ ದೇಹದಲ್ಲಿ ವಿದುರರು ಸೇರ್ಕೊಳ್ತಾರೆ ಅಂತ ಒಂದು ಮಾತು ಬರುತ್ತೆ. ಇದೆಲ್ಲ ಹೇಗ್ ಸಾಧ್ಯ? ನಾಶಕ್ಕಿಂತ ಮೊದಲೇ ಅವರು ಯುಧಿಷ್ಠಿರನ ಶರೀರದಲ್ಲಿ ಸೇರ್ಕೊಳ್ತಾರೆ ವಿದುರರು ಅಂತೆಲ್ಲ ಬಂದಿದೆ ಅಂದ್ರೆ ಇದ್ರ ಅಭಿಪ್ರಾಯ ಏನು? ಏನ್ ಅಭಿಪ್ರಾಯ ಅಂತಂದ್ರೆ ಯದುಕುಲ ನಾಶ ಈಗಾಗ್ಲೇ ಆಗಿಲ್ಲ, ಅದು ಮುಂದಕ್ಕಾಗೋದು ಅಂತ ಅಭಿಪ್ರಾಯ ಅಷ್ಟೇ. ಆ ಭಾಗವನ್ನ ನಾವು ಇಲ್ಲಿ ಅನುಸಂಧಾನ ಮಾಡ್ಬೇಕು. ಈ ಸಂದರ್ಭದಲ್ಲಿ ಭಾಗವತ ಈ ಶ್ಲೋಕಗಳಲ್ಲಿ ಮಧ್ವಾಚಾರ್ಯರು ಕೊಟ್ಟ ಕೊಡುಗೆ ಏನು ಅಂದ್ರೆ, ಪದ್ಮಪುರಾಣ ಭಾಗವತದ 3ನೇ ಸ್ಕಂದದಲ್ಲಿ ಬರೋ ಮಾತು ತೃತೀಯ ಸ್ಕಂದದಲ್ಲಿ ಬರುತ್ತೆ. ಅವನು ಏಕಚಕ್ರಾಧಿಪತಿಯಾಗಿ ಅಖಂಡ ಭೂಮಂಡಲಾಧಿಪತ್ಯ ವಹಿಸಿದ ಕೃಷ್ಣನ ಸಹಕಾರದೊಂದಿಗೆ ಅಂತ. ಅಲ್ಲಿ ಕೃಷ್ಣನ ಸಹಕಾರದೊಂದಿಗೆ ಅನ್ನೋ ಮಾತಿಗೆ ಒತ್ತು ಕೊಡ್ಬೇಕು, ಆ ಮಾತಿನಲ್ಲಿ ಭಾರ ಹಾಕ್ಬೇಕು, ಅದು ಒತ್ತು ಕೊಡೋದು. ಇನ್ನು ಭಾಗವತ 3ನೇ ಸ್ಕಂದ, 10ನೇ ಸ್ಕಂದ, ಮಹಾಭಾರತ ಜೊತೆಗೆ ಪದ್ಮಪುರಾಣ, ಈ ಇಷ್ಟರ ವಿರೋಧ ಬರುತ್ತೆ ಈ ಪ್ರಸಂಗದಲ್ಲಿ. ಯದುಕುಲ ನಾಶ ಆಯ್ತೋ ಇಲ್ವೋ ತೀರ್ಥಯಾತ್ರೆ ಸಮಯದಲ್ಲಿ, ಅದನ್ನ ಉದ್ಧವರ ಬಾಯಿಂದ ಕೇಳಾಯ್ತು. ಇದ್ ಹೇಗ್ ಜೋಡಿಸ್ಕೊಳ್ಳೋದು ಎಲ್ಲ ಈ ಮಹಾಭಾರತ, ಭಾಗವತ 3ನೇ ಸ್ಕಂದ, ಭಾಗವತ 10ನೇ ಸ್ಕಂದ, ಪದ್ಮಪುರಾಣ, ಈ ಎಲ್ಲ ಮಾತುಗಳನ್ನ ಹೇಗೆ ಜೋಡಿಸ್ಕೊಂಡು ಅರ್ಥೈಸ್ಕೊಡೋದು ಅಂತ. ಇಲ್ಲಾಂದ್ರೆ ಒಂದೊಂದು ಗ್ರಂಥ ಒಂದೊಂದ್ ತರ ಹೇಳಿದ್ರೆ ಎಲ್ಲಾ ಅಪ್ರಮಾಣ ಆಗ್ಬಿಡತ್ತೆ, ಯಾವ್ದು ಸರಿ ಇಲ್ಲ ಅಂತ ಆಗ್ಬಿಡತ್ತೆ. ಅದನ್ನೆಲ್ಲ ಜೋಡಿಸ್ಕೊಂಡು ಒಂದು ಅರ್ಥೈಸಿ ಹೇಳಿದ್ದಾರೆ ಮಧ್ವಾಚಾರ್ಯರು. ಇದು ದೊಡ್ಡ ಕೊಡುಗೆ ನಮ್ಗೇನಂದ್ರೆ ಪದ್ಮಪುರಾಣದಲ್ಲಿ ಹಾಗೆ ಬಂದಿದೆ ಅಂತ ಇಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ, ಆ ತರ ಇದೀವಿ. ಇನ್ನು ಭಾಗವತ 3ನೇ ಸ್ಕಂದ ನಮಗ್ ಬಂದ ಮೇಲೆ ಗೊತ್ತಾಗ್ಬಹುದು, ಅಲ್ಲಿ ಬರೋಷ್ಟೊತ್ತಿಗೆ ಈ ವಿಷಯ ಮರ್ತ ಹೋಗಿರತ್ತೆ. ಇನ್ನು 10ನೇ ಸ್ಕಂದದಲ್ಲಿ ಬರುತ್ತೆ ಅಂತ ಹೇಳ್ತಾರೆ, 10ನೇ ಸ್ಕಂದ ಬರೋಷ್ಟೊತ್ತಿಗೆ ಖಂಡಿತ ಮರ್ತ ಹೋಗಿರತ್ತೆ. ಮಹಾಭಾರತದಲ್ಲಿ ಬರುತ್ತೆ ಅಂತ, ಮಹಾಭಾರತ ಓದಿ ಅಲ್ಲೆಲ್ಲೋ ಬರೋ ವಿಷಯ ತಿಳಿಬೇಕು. ಇಷ್ಟೆಲ್ಲ ನೋಡಿ ಮಾಡ್ಬೇಕು ಅಂದ್ರೆ ಬಹಳ ಕಷ್ಟ ಇದೆ, ಅದು ಅಸಾಧ್ಯ. ಅದಕ್ಕಾಗಿ ಭಾಗವತ ತಾತ್ಪರ್ಯ ಏನ್ ಮಧ್ವಾಚಾರ್ಯರು ಬರೆದಿದ್ದಾರೆ, ತುಂಬಾ ಅದ್ಭುತವಾದ ಗ್ರಂಥ ಅದು, ಟಿಪ್ಪಣಿ ಗ್ರಂಥ. ಆ ರೀತಿ ಟಿಪ್ಪಣಿಯ ರೀತಿಯಲ್ಲಿ ವಿವರಣೆ ಮಾಡಿಲ್ಲ, ತುಂಬಾ ಗಂಭೀರವಾದ ಶಬ್ದಗಳನ್ನು ಬಳಸ್ತಾರೆ ಅವರು. ಆದ್ರೂ ಈ ವಿವರಣೆಯ ರೀತಿಯಲ್ಲಿರುವಂತಹ ಈ ಪದ್ಮಪುರಾಣದ ಮಾತನ್ನ ಹಾಕಿ ಯದುಕುಲ ಕ್ಷಯಂ ಏಷ್ಯತ್ ಅಂತ ಒಂದೇ ಪದ ಬಳಸ್ತಾರೆ ಮಧ್ವಾಚಾರ್ಯರು. ಏಷ್ಯತ್ ಅಂದ್ರೆ ಮುಂದಾಗೋ ಯದುಕುಲ ಕ್ಷಯ ಅಂತ, ಈಗಲ್ಲ ಮುಂದೆ ಅಂತ ಒಂದು ಪದ ಬಳಸ್ತಾರೆ. ಮುಂದೆ ಅಂತ ಒಂದು ಬಳಸಿದ್ರಿಂದ ಇಷ್ಟು ಅರ್ಥ ಅದರಲ್ಲಿ ತುಂಬಿಸಿದ್ದಾರೆ, ಅದನ್ನು ನಾವು ಗಮನಿಸ್ಬೇಕು. ಮತ್ತೊಂದು, ಈ ಟಿಪ್ಪಣಿಗಳೆಲ್ಲ ಈ ಸಂದರ್ಭದಲ್ಲಿ ಬಿಡಲ್ಲ, ಈ ವ್ಯಾಖ್ಯಾನಗಳಲ್ಲಿ ತುಂಬಾ ವಿಚಾರಗಳನ್ನ ಹೇಳಿದ್ದಾರೆ. ಇದೆಲ್ಲ ವಿಚಾರಗಳನ್ನ ನಾವು ನೋಡಿದ್ವಿ ಈಗಾಗಲೇ, ಪದ್ಮಪುರಾಣದ ಈ ವಿಚಾರವನ್ನೇ ಅಲ್ಲೂ ಕೂಡ ಹೇಳಿದ್ದಾರೆ. ಅದರ ಮಧ್ಯದಲ್ಲಿ ಒಂದೇ ಒಂದು ವಿಚಾರ ಹೇಳ್ತಾರೆ, ಏನಂದ್ರೆ ಈ ಶ್ಲೋಕದಲ್ಲಿ ಯದುಕುಲ ಕ್ಷಯಂ ಅಂತ 12ನೇ ಶ್ಲೋಕ, 12ನೇ ಶ್ಲೋಕದಲ್ಲಿ ಯದುಕುಲ ಕ್ಷಯಂ ಅಂತಿದೆ. ಅದನ್ನ ಏನ್ ಮಾಡ್ಕೊಳ್ಬೇಕು ಅಂದ್ರೆ ಏಷ್ಯತ್ ಕ್ಷಯಂ, ಮುಂದೆ ಆಗುವ ಕ್ಷಯ ಅಂತ ಹೀಗೆ ಅರ್ಥ ಇಟ್ಕೊಬೇಕಂತೆ. ಆಗ ಹೇಗೆ ಅಂದ್ರೆ ಒಂದು ಉದಾಹರಣೆ ಕೊಡ್ತಾರೆ. ಈ ಗೀತಾ ಪ್ರಮೇಯ ದೀಪಿಕಾ, ಗೀತಾ ಅರ್ಥ ಹೇಳ್ಬೇಕಾದ್ರೆ ಜಯತೀರ್ಥರು ತಾವು ಪ್ರಮೇಯ ದೀಪಿಕಾದಲ್ಲಿ
ಭಾಷ್ಯಕ್ಕೆ ವ್ಯಾಖ್ಯಾನ ಮಾಡ್ತಾ ಗೀತಾಭಾಷ್ಯ ಮಧ್ವಾಚಾರ್ಯ ಗ್ರಂಥ, ಅದಕ್ಕೆ ಅವ್ರು ವ್ಯಾಖ್ಯಾನ ಮಾಡ್ತಾ ಪ್ರಮೇಯ ದೀಪಿಕಾದಲ್ಲಿ ಮಮ ಭೂತ ಮಹೇಶ್ವರಂ ಅಂತ ಆ ವಾಕ್ಯಕ್ಕೆ, ಗೀತೆಯ ಮಾತಿಗೆ ವ್ಯಾಖ್ಯಾನ ಮಾಡ್ತಾ ಒಂದ್ ಕಡೆ ಭಾವಂ ಯಾಥಾರ್ಥ್ಯಂ ಅಂತ ಒಂದ್ ಕಡೆ ಅರ್ಥ ಮಾಡಿದ್ದಾರೆ. ಅಂದ್ರೆ ಪದಗಳನ್ನ ಜೋಡಿಸ್ಕೊಳ್ಬೇಕಾದ್ರೆ ವ್ಯಾಕರಣ ಅನುಗುಣವಾಗಿ ಸ್ವಲ್ಪ ಬದಲಾಯಿಸ್ಕೊಳ್ತಾರೆ. ಅಲ್ಲಿ ಮಮ ಭೂತ ಮಹೇಶ್ವರಂ ಅಂತ ಹೇಳಿದ್ರಿಂದ ಭಾವಂ ಅಂತ ಹೀಗೆ ಅರ್ಥ ಮಾಡ್ಕೊಂಡಿದ್ದಾರೆ. ಅದೇ ತರಲಿ ಕ್ಷಯಂ ಅಂತ ಏನಿದೆ, ಯದುಕುಲ ಕ್ಷಯಂ ಅಂತ, ಅದ್ರ ಜೊತೆಗೆ ಮರಣಂ ಅಂತ ಯೋಚನೆ ಮಾಡ್ಕೊಬೇಕಂತೆ. ಆಗೇನಾಯ್ತು, ಮರಣ ಆಗತ್ತೆ ಅವರಿಗೆ ಅಂತ ಅರ್ಥ. ಯಾವಾಗ ಮುಂದೆ ಇದೊಂದಿಷ್ಟು ವರ್ಷಗಳಾದ್ಮೇಲೆ ಅದಕ್ಕನುಗುಣವಾಗಿ ಕ್ಷಯಂ ಅಂತ ಇಟ್ಕೊಳ್ಬೇಕು. ಅದ್ ಯದುಕುಲ ಕ್ಷಯಂ ಅಂತ ಇದ್ದೇ ಇದೆ. ಆ ಮರಣಂ ಅನ್ನೋದ್ರ ಜೊತೆಗೆ ಸೇರಿಸ್ಕೊಂಡಾಗ ಅದು ಸರಿ ಹೋಗುತ್ತೆ ಅಂತ. ಆದ್ರಿಂದ ಈ ಸೂಕ್ಷ್ಮಾಂಶಗಳೇನೇನಿದೆ ಆ ಸೂಕ್ಷ್ಮಾಂಶಗಳನ್ನೆಲ್ಲ ಇಲ್ಲಿ ಬಳಸಿದ್ದಾರೆ. ಸ್ವಲ್ಪ ವ್ಯಾಕರಣ ವಿಚಾರ ಇದೆ ಅದರಲ್ಲಿ. ಆ ವ್ಯಾಕರಣ ವಿಚಾರವನ್ನ ಸರಳವಾಗಿ ನೋಡಿದ್ವಿ. ಇಷ್ಟಾಗಿ ಇನ್ನೊಂದು ಮಾತು, ಈ ಟಿಪ್ಪಣಿಯಲ್ಲಿ ವಿದುರಂ ಚ ಮಹಾಮತಿಂ ಅಂತ ಒಂದ್ ಕಡೆ ಪಾಠ ಇದೆ, ವಿದುರಂ ಚ ಮಹಾಮತಿಂ ಅಂತ. ಆದ್ರೆ ಆ ಪಾಠ ಸರಿ ಇಲ್ಲ, ಆಚಾರ್ಯರಿಗೆ ಅದು ಸಮ್ಮತ ಅಲ್ಲ ಅಂತ ಅದನ್ನು ಸೂಚನೆ ಮಾಡಿದ್ದಾರೆ ಅಂತ ಅದು ಒಂದು ವಿಷಯವನ್ನ ಬರೀತಾರೆ. ಅದು ನಮಗದಿರ್ಲಿ, ನಮಗ್ ಸರಿಯಾದ ಶ್ಲೋಕ ಅಂತೂ ಈಗ ಸಿಕ್ಕಿದೆ. ಆ ಸರಿಯಾದ ಶ್ಲೋಕ ಸಿಕ್ಕಿರೋದು ಏನಿದೆ ಅದು ಹಾಗೆ ನಾವು ನೋಡ್ಕೊಂಡ್ರಾಯ್ತು. ಯಾವುದು, ಈ 12ನೇ ಶ್ಲೋಕದಲ್ಲಿ ಯಥಾ ಅನುಭೂತಂ ಭ್ರಮತ ವಿನಾ ಯದುಕುಲ ಕ್ಷಯಂ ಅಂತ ಇಷ್ಟು ಹೇಳಿದ್ದಾರೆ. ಇಷ್ಟು ಇಲ್ಲಿ ಬರೋ ವಿಷಯ. ಇನ್ನು ಮುಂದೆ ಒಂದೇ ಒಂದು ಶ್ಲೋಕವನ್ನ ಹೇಳಿ ಮುಕ್ತಾಯ ಮಾಡ್ತೀನಿ. ಶ್ಲೋಕದ ವಿವರಣೆಯನ್ನ ಮುಂದಿನ ಪಾಠದಲ್ಲಿ ನೋಡೋಣ. 13ನೆಯ ಶ್ಲೋಕ. ತದಪ್ರಿಯಂ ದುರ್ವಿಷಯಂ ನೃಣಾಂ ಸ್ವಯಮುಪಸ್ಥಿತಂ ನಾವೇದಯೇತ್ ಸುಕರಣೋ ಇಲ್ಲಿ ಸುಕರಣೋ ಅಂತ ಆಗಿದೆ. ಒಂದು ನಿಮಿಷ ಬದಲಾಯಿಸ್ಕೊಳ್ಳಿ, ಸಕರುಣೋ ಅಂತ ಮಾಡ್ಕೊಳ್ಳಿ. ಟಿಪ್ಪಣಿಲಿ ಸಕರುಣೋ ಅಂತಿದೆ, ಇಲ್ಲಿ ಸುಕರಣ ಅಂತ ಹಾಕಿದೆ. ನಾವೇದಯೇತ್ ಸಕರುಣೋ ದುಃಖಿತಾನ್ ದ್ರಷ್ಟುಮಕ್ಷಮಃ. ಇನ್ನು ಮುಂದಿನ ವಿವರಣೆ, ಈ ಯದುಕುಲ ಕ್ಷಯ ಯಾಕೆ ಹೇಳಲಿಲ್ಲ ಅಂತ. ಯದುಕುಲ ನಾಶ ಆಗತ್ತೆ ಮುಂದೆ ಅಂತ ಒಮ್ಮೆ ವಿಚಾರ ಅಂತೂ ಗೊತ್ತಾಗ್ಬೇಕಲ್ಲ. ಗೊತ್ತಾಗ್ಬೇಕು ಅಂತ ಆದ್ಮೇಲೆ ಯಾವತ್ತೋ ಒಂದು ದಿವಸ ಈಗ್ಲೇ ಹೇಳ್ಬೋದಿತ್ತಲ್ಲ ಅಂತ ಒಂದು ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಹೇಗಿದ್ರು ಮುಂದಂತೂ ದುಃಖ ಆಗ್ಲೇಬೇಕಲ್ಲ, ಈಗ ಆಗದೆ ಇದ್ರೆ ಮುಂದಂತೂ ಆಗ್ಲೇಬೇಕಲ್ವಾ ಅಂತ. ಅದರಿಂದ ಇವಾಗ್ಲೇ ಹೇಳಿದ್ರೆ ಸ್ವಲ್ಪ ತಯಾರಾದ್ರೂ ಆಗ್ತಾರಲ್ಲ. ಮುಂದೆ ಒಂದು ದುರ್ಘಟನೆ ಕಾದಿದೆ ಅಂತ ಸ್ಪಷ್ಟವಾಗಿ ಗೊತ್ತಾದ್ಮೇಲೆ ಮುಂಚೆನೆ ಹೇಳ್ಬಿಟ್ರೆ ಅವಾಗ ಅಷ್ಟೊತ್ತಿಗೆ ಸಿದ್ಧರಾಗೂ ಆಗಿರ್ಬೋದಿತ್ತಲ್ಲ. ಮತ್ ಯಾಕೆ ಇದನ್ನ ಹೇಳಲಿಲ್ಲ ಅಂತ ಒಂದು ವಿಚಾರ ಇದೆ. ಅದನ್ನ ಮತ್ತೆ ಮುಂದಿನ ಪಾಠ ಅಂದ್ರೆ ನಾಳೆ ಪ್ರದೋಷ, ನಾಳೆ ಪಾಠ ಇರಲ್ಲ, ನಾಡಿದ್ದು ಮತ್ತೆ ಪಾಠ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸಂತರ್ಗತ ಭಾರತೀಯ ರಮಣ ಅಂತರ್ಗತ ಅರ್ಪಣೆ ಮಾಡ್ತೇನೆ. ನಮಸ್ಕಾರ ಆಚಾರ್ಯರೇ. ನಮಸ್ಕಾರ ಹರೇ ಶ್ರೀನಿವಾಸ ಆಚಾರ್ಯ.